ನನ್ನ ಯಾರೋ ಕೇಳಿದ್ರು, ಏನಪ್ಪ ಪಾಲಿಟಿಕ್ಸ್ ಅಲ್ಲಿ ತುಂಬಾ ಸ್ಪೀಡ್ ನೀನು ಅಂತ ನಮ್ಮ ಲೋಕಲ್ ಅಲ್ಲಿ ಒಬ್ರು ಕೇಳಿದ್ರು. ನಾನು ಮೊನ್ನೆ 75,000 ಜನ ಮನೆಗೆ ಸೀರೆ ಕೊಟ್ಟೆ, 5 ಆಂಬುಲೆನ್ಸ್ ಫ್ರೀ ಆಗಿಬಿಟ್ಟಿದ್ದೀನಿ, 20,000 ಸರ್ಕಾರಿ ಶಾಲೆ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ ಗಣೇಶನ ಹಬ್ಬಕ್ಕೆ, 6,500 ಜನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 1,000 ರೂಪಾಯಿ, 65 ಲಕ್ಷ ಮತ್ತೆ ಡಿಗ್ರಿವರೆಗೂ 30 ಲಕ್ಷ, 1 ಕೋಟಿ ಸ್ಕಾಲರ್ಶಿಪ್ ಕೊಟ್ಟೆ, 10 ಕೋಟಿ ಖರ್ಚು ಮಾಡಿದೆ. ನನ್ನ ಲೋಕಲ್ ಮುಖಂಡರು ಕೇಳಿದ್ರು, ನೀನು ಇರೋದೆಲ್ಲ ಹಿಂಗೆ ಖರ್ಚು ಮಾಡ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಏನು ಮಾಡ್ತೀಯ ಅಂತ. ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೀನಿ ಅಂತ ಗ್ಯಾರಂಟಿ ಇದೆಯಾ ಅಂತ ಕೇಳಿದೆ ನಾನು. ಹಂಗೆ ಅನ್ಕೋಬಾರ್ದು ಅಂತ. ಹಳಬ್ರಿಗೂ ಹಿಂಗೆ ಹೇಳಿದ್ದು, ಸೋಲ್ಸೋರ್ಗೆ ಯಾರು ಇಲ್ಲ ಅಂತ. 22 ದಿನದಲ್ಲಿ ಬಂದು ಸಾಮ್ರಾಜ್ಯನ ಅಲ್ಲಾಡಿಸ್ಲಿಲ್ವ ನಾನು? ಇಲ್ಲಿ ಯಾರು ಜಾಸ್ತಿ ಅವಕಾಶ ಸಿಕ್ಕಾಗ ಮಾಡ್ಬಿಡ್ಬೇಕು. ಇನ್ನು 20 ವರ್ಷ 40 ವರ್ಷ 50 ವರ್ಷ ನಾನೇ ಆಗಿರ್ತೀನಿ. ಜನ ಮೈಂಡ್ ಸೆಟ್ ಹೇಳಕ್ ಬರಲ್ಲ. ಬಟ್ ನನಗೆ ಸೌಭಾಗ್ಯ 5 ವರ್ಷ ಸಿಕ್ಕಿದೆ. ಅದಕ್ಕೆ ಫ್ರೀ ಆಂಬುಲೆನ್ಸ್ ಅಕ್ಕ ನೆನಪಿರಲಿ, 24x7 ಆಪರೇಟ್ ಮಾಡ್ತಿದ್ದೀನಿ. ಮತ್ತೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ. ಆನ್ಲೈನ್ ಅಲ್ಲಿ ಅವ್ರು ಕಂಪ್ಲೇಂಟ್ ಹೇಳಿದ್ರೆ ನಾನೇ ಖುದ್ದು ಕಾಲ್ ಮಾಡ್ತೀನಿ. ವಿ ಆರ್ ಬಿಲ್ಡಿಂಗ್ ದ ಸಿಸ್ಟಮ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಮಗ ಮಗಳು ಗೆಲ್ಲಬೇಕಾ, ಅವ್ರಿಗೆ ಹೇಳ್ಕೊಡಿ. ಇನ್ನೊಂದು 15 ವರ್ಷ ಬಯಸ್ಕೊ ಹೇಳ್ತೀನಿ. ಯಾರಿಗೂ ಆನ್ಸರ್ ಮಾಡಕ್ ಹೋಗ್ಬೇಡ. ಪಾಪ್ಯುಲರ್ ಆಗ್ಬೇಕು ಅಂದ್ರೆ ವಿಮರ್ಶೆಗಳಿಗೆ ಒಳಪಡ್ಬೇಕು. ದುಡ್ಡಿಂದಲೇ ಎಲ್ಲ ಆಗಲ್ಲ. ಬರೀ ದುಡ್ಡೇ ಎಲ್ಲದಕ್ಕೂ ಅಲ್ಲ, ಬಟ್ ದುಡ್ಡಿಲ್ಲಾದ್ರೆ ಜೀವನನೂ ನಡೆಯಲ್ಲ. ಹೇಳ್ಕೊಡಿ ಸರ್ ಒಂದು ನಿಮ್ಮ ಮಕ್ಕಳಿಗೆಲ್ಲ ಲೈಫಲ್ಲಿ ಧೈರ್ಯವಾಗಿರಕ್ಕೆ ಹೇಳಿ. ಮ್ಯಾಥ್ಸ್ ಅಲ್ಲಿ ಟಾಪರ್, ಸೈನ್ಸ್ ಅಲ್ಲಿ ಟಾಪರ್, ಸೋಷಿಯಲ್ ಅಲ್ಲಿ ಟಾಪರ್. 15,000ಕ್ಕೆ BE ಮಾಡಿ ಬೆಂಗಳೂರಲ್ಲಿ ನನ್ನ ಸ್ನೇಹಿತ ಕೆಲಸ ಮಾಡ್ತಿದ್ದೆ. ನಾನು ಕೇಳಿದೆ, ಮಗ ಫಾರ್ ವಾಟ್ ರೀಸನ್ ಯು ಬಿಕಮ್ ಎ ಟಾಪರ್ ಫಾರ್ ದಿಸ್? ನಿನ್ನಂತರ ನಾನು 400 ಜನಕ್ಕೆ ಕೆಲಸ ಕೊಟ್ಟಿದ್ದೀನಲ್ಲೋ, ಮತ್ತೆ ನನ್ನ ಬ್ಯಾಚ್ ಅಲ್ಲಿ ಟಾಪರ್ ಆಗಿ ಏನ್ ಪ್ರಯೋಜನ? ಎಂಡ್ ಆಫ್ ದ ಡೇ ಅದ್ರ ಉದ್ದೇಶ ಏನು? ಗೆಲ್ಲಬೇಕು, ಚೆನ್ನಾಗಿ ನೋಡ್ಕೋಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು. ಅದೇನಾಗ್ಬಿಟ್ಟಿದೆ, ಯಾರಾದ್ರೂ ಹುಡುಗ ನಾನು ಚೆನ್ನಾಗಿ ಬೆಳೆದು ದುಡ್ಡು ಮಾಡ್ತೀನಿ ಅಂದ್ರೆ ಅವನ್ನ ಶತ್ರು ತರ ನೋಡ್ತಾರೆ. ಆದ್ರೆ ನಾವೇನು ಗೊತ್ತಾ, ಒಳಗಡೆ ಒಂಥರ ಥಿಂಕ್ ಮಾಡ್ತಿದೀವಿ, ಆಚೆ ಒಂಥರ ನಡ್ಕೊಂತ ಇದ್ದೀವಿ. ನನಗೆ ಯಾರೋ ಹೇಳಿದ್ರು ಕೋವಿಡ್ ಟೈಮಲ್ಲಿ N95 ಮಾಸ್ಕ್ ಬಂತು ಅಂತ. ಅವೆಲ್ಲ ಇಲ್ಲ, ಶತಮಾನಗಳಿಂದಾನೇ ಇಲ್ಲಿ ಮನುಷ್ಯರು 100% ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. ನೀವು ಮೊನ್ನೆ N95 ತಂದ್ಬಿಟ್ಟು ಎಲ್ಲ ಮುಖವಾಡಗಳಲ್ಲೇ ಬದುಕ್ತಿದೆ ಸರ್ ಸಮಾಜ. ನಮ್ಗೆಲ್ರಿಗೂ ಗೊತ್ತಲ್ಲ, ಲೈಫಲ್ಲಿ ಮನುಷ್ಯರಿಗೆ ಬದುಕಬೇಕು ಅಂದ್ರೆ ಏನೆಲ್ಲ ಅನಿವಾರ್ಯತೆ ಇದೆ. ಆದ್ರೆ ಇನ್ನೊಬ್ರಿಗೆ ಹೇಳೋವಾಗ ಯಾಕೆ ನಾವು ಫಿಲಾಸಫಿ ಮಾತಾಡ್ತಿದ್ದೀವಿ ಅನ್ನೋದೇ ನನ್ನ ಬೇಜಾರು. ದಯವಿಟ್ಟು ನಿಮ್ಮ ಮಕ್ಕಳನ್ನ ಟ್ರೈನ್ ಮಾಡಿ. ಪಕ್ಕದ ಮನೆಯವರು, ನಿಮ್ಮ ನೆಂಟರು ಯಾರಾದ್ರೂ ಬೈಕೊಂಡ್ರೆ ನಿಮ್ಮ ಮಗನ್ಗೆ ಹೇಳ್ಕೊಡಿ, ಇಲ್ಲಿಂದ ನಿನ್ ಗೆಲುವು ಸ್ಟಾರ್ಟ್ ಆಗುತ್ತೆ ಅಂತ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನಾನು ಬಹಳಷ್ಟು ಜನ ಮೊನ್ನೆ ಮೋಟಿವೇಶನ್ ಸ್ಪೀಚಲ್ಲಿ ಹೇಳ್ತಿದ್ದೆ, ತುಂಬಾ ಜನ ಹೆಣ್ಮಕ್ಳು ಏನೋ ಸಾಧಿಸ್ಬೇಕು ಅಂತ ಹೋಗ್ತಾರೆ. ಅವ್ರ ಕ್ಯಾರೆಕ್ಟರ್ ಮೇಲೆ ಪ್ರಶ್ನೆ ಬಂದ್ರೆ ಬೇಜಾರಾಗ್ಬಿಡ್ತಾರೆ. ಮೇಡಮ್, ಒಂದು ಹುಡುಗಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು 4 ಗೋಡೆಗಳ ಮಧ್ಯೆ ಆ ಹುಡುಗಿನ ಕಟ್ಕೊಳ್ಳೋ ಗಂಡ, ಕ್ಲಾಸ್ಮೇಟ್ಸು, ಫ್ರೆಂಡ್ಸು, ಸೀನಿಯರ್ಸು, ಜೂನಿಯರ್ಸು, ನೆಂಟ್ರ ಹತ್ರ ಎಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನಕ್ಕೆ ಬೇಕು ಅಂತ ಬೇಕಾಗಿಲ್ಲ. ಹೆಣ್ಮಕ್ಳನ್ನ ಟ್ರೈನ್ ಮಾಡಿ. ಯಾರೋ ಒಬ್ಬ ರೋಡ್ ರೋಮಿಯೋ ಚುಡಾಯಿಸ್ಬಿಟ್ರೆ ಆ ಹುಡುಗಿ ಡಿಸ್ಟರ್ಬ್ ಆಗಿ ಓದಿ ಆಗ್ಬಿಡ್ತಾಳೆ. ಕೆಲವು ಹುಡುಗಿರು ಸತ್ತೋಗ್ಬಿಡ್ತಾರೆ. 20-25 ವರ್ಷ ಓದಿ ಅವ್ರು ಏನು ಅರ್ಥ ಮಾಡ್ಕೊಂಡ್ರು ಮತ್ತೆ ಲೈಫಲ್ಲಿ? ಸೈನ್ಸ್ ಅಲ್ಲಿ 100 ತೆಗೆದುಬಿಟ್ರೆ ಟಾಪರ? ಎಲ್ಲಿ? ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು 10 ವರ್ಷದಿಂದ ಬೆಂಗಳೂರು ರೂರಲ್, ಚಿಕ್ಕಬಳ್ಳಾಪುರದಲ್ಲಿ ಸ್ಟೇಟ್ ರ್ಯಾಂಕ್ ಬಂದಿರೋ ಹುಡುಗರೆಲ್ಲ ಎಲ್ಲೆಲ್ಲಿದ್ದಾರೆ ಅಂತ ಯೋಚನೆ ಮಾಡಿ. ಇವತ್ತು ಕೆಲಸ ಇಲ್ಲದೆ ಒಂದು 5-6 ಜನ ಓಡಾಡ್ತಿರ್ತಾರೆ. ಬಟ್ ವಾಟ್ ವಿ ಆರ್ ಟ್ರೈನಿಂಗ್ ಟು ದ ಸ್ಟೂಡೆಂಟ್ಸ್, ನಾನೆಲ್ಲ ಟೀಚರ್ಸ್ ಹೇಳೋದು, ಸರ್ ನೀವು ಧೈರ್ಯವಾಗಿರಿ ಸರ್ ಲೈಫಲ್ಲಿ. ಸರ್ ನಿಮ್ಗೆ ಹೇಳ್ಕೊಡೋಷ್ಟು ದೊಡ್ಡವನಲ್ಲ ನಾನು, ನನಗೆ ಅರ್ಹತೆನೂ ಇಲ್ಲ, ನಾನು ಚಿಕ್ಕವನು. ಬಟ್ ಆದ್ರೂ ಚಿಕ್ಕ ವಯಸ್ಸಲ್ಲಿ ನಾನು ಅನ್ಕೊಂಡಿದ್ರಲ್ಲೆಲ್ಲ ಗೆದ್ದಿದ್ದೀನಿ. ಟ್ಯಾಲೆಂಟ್ ಇಂದ ಗೆದ್ದಿದ್ರೆ ಇಲ್ಲ. ಯಾರು ಸೋಲಕ್ ರೆಡಿ ಇರ್ತಾರೋ ಅವ್ರು ಗೆಲ್ತಾರೆ. ನಾವೆಲ್ಲ ಬೆಂಗಳೂರಿಗೆ ಹೋಗಿದ್ದು ಸೋಲಕ್ಕೆ. ನೀಟ್ ಅಕಾಡೆಮಿ ಕಟ್ಟೋವಾಗ ನನಗೆ ಕೆಲವರು ಅಡ್ವೈಸ್ ಮಾಡಿದ್ರು, ಆಂಧ್ರದವರು, ರಾಜಸ್ಥಾನವರು, ಅವ್ರು ಮಾತ್ರ ಗೆದ್ದಿರೋದು. ಲೋಕಲ್ ಅವ್ರು ಯಾರು ಸಕ್ಸಸ್ ಆಗಿಲ್ಲ ಲಾಂಗ್ ಟರ್ಮ್ ಅಲ್ಲಿ. ಮ್ಯಾಂಗ್ಳೂರ್ ಎಕ್ಸ್ಪರ್ಟ್ ಅವ್ರು ಫೇಲ್ ಆಗಿದ್ರು. ಅದರಲ್ಲಿ ಮೂಡ್ಬಿದ್ರೆ ಅವರು ಲಾಂಗ್ ಟರ್ಮ್ಗೆ ಅಡ್ಮಿಷನ್ಸೇ ಬರ್ತಿರ್ಲಿಲ್ಲ. ನಾನು ಹೋಗಿ ಅಂತ ಫೀಲ್ಡ್ ಅಲ್ಲಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೇಳಿದ್ರು, ಅದೇ ಬರಲ್ಲ, ಇತ್ತಲ್ ಗಿಡ ಮದ್ದಲ್ಲ. ನಾನು ಹೇಳಿದ್ರೆ ಇತ್ತಲ್ ಗಿಡ ಮದ್ದು ಅಂತ ತೋರಿಸ್ತೀನಿ ನೋಡಿ ಸರ್ ಅಂತ. ಪ್ರತಿಯೊಬ್ಬರಿಗೂ ಚಾನ್ಸ್ ಇರುತ್ತೆ, ಕಷ್ಟಪಟ್ಟು ಕಟ್ಟಿದೆ. ಇವತ್ತು ದೊಡ್ಡ ಅಕಾಡೆಮಿ. ಇವತ್ತು ನಾಳೆ ಅಥವಾ ನಾಳಿನ ಪತ್ರಿಕೆಯಲ್ಲಿ ಎಲ್ಲ ಪೇಜಲ್ಲೂ, 11 ಪತ್ರಿಕೆಯಲ್ಲೂ ಫ್ರಂಟ್ ಪೇಜ್ ಆಡ್ ಹಾಕ್ಸ್ತಾ ಇದ್ದೀನಿ. ಒಂದು ಬೃಹದಾಕಾರವಾಗಿ 18 ಕ್ಯಾಂಪಸ್ ಅಟ್ ಎ ಟೈಮ್ ಲಾಂಚ್ ಮಾಡ್ತಿದ್ದೀನಿ ಕರ್ನಾಟಕದಲ್ಲಿ, ಬರೀ ಬೆಂಗಳೂರಲ್ಲಿ ಮಾತ್ರ. ನನ್ನ ಯಾರೋ ಕೇಳಿದ್ರು ಹೆಂಗೆ ಗೆದ್ದೆ ಅಂತ. ನಾವು ಸೋಲೋದಕ್ಕಿಂತ ಮುಂಚೆ ಸೋಲು ಒಪ್ಕೊತಾ ಇದೀವಿ, ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡುಕ್ತಾ ಇದೀವಿ, ಮಳೆ ಬರೋದಕ್ಕಿಂತ ಮುಂಚೆ ಛತ್ರಿ ಹಿಡಿತಾ ಇದೀವಿ. ಮತ್ತೆ ಸಾಮ್ರಾಜ್ಯ ಹೆಂಗ್ ಕಟ್ಟಕ್ಕಾಗುತ್ತೆ? ನಿಮ್ ಮಗ ಮಗಳಿಗೆ ಹೇಳ್ಕೊಡಿ ಸರ್, ಧೈರ್ಯವಾಗಿರಕ್ಕೆ ಹೇಳಿ. ಆಗಿದ್ದಾಗೋಗ್ಲಿ.
ಯಾರೋ ಹೇಳಿದ್ರು ನಾನು, ಕೆಲವು ಹುಡುಗರು, ಒಬ್ಬ ಹುಡುಗ ಡಿಸ್ಟರ್ಬ್ ಆಗೋದ, ಒಬ್ಬ ಹುಡುಗ ಮಾಸ್ಟರ್ ಡಿಗ್ರಿ ಗೋಲ್ಡ್ ಮೆಡಲಿಸ್ಟು, ಯಾವುದೋ ಕೇಸ್ ಆಗಿ, ಸರ್ ನಾನು ಇನ್ನೇನು ಸಾಧಿಸಲ್ಲ ಸರ್, ನನಗೆ ಮರ್ಯಾದೆ ಹೋಯ್ತು ಸರ್ ಅಂತ. ಯಾಕೋ ಸರ್? ಅವ್ರು ಯಾರೋ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕಳಿಸ್ಬಿಟ್ರು. ಮತ್ತೆ ಯಾಕೋ ಸ್ಟೇಷನ್ಗೆ ಹೋದ್ರೆ ಬೇಜಾರಾಯ್ತು. ಹ್ಞೂ ಸರ್, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾನು ಮರ್ಯಾದೆ ಏನಾಗಬೇಕು? ಮತ್ತೆ ಪೊಲೀಸ್ ಅವರು ಡೈಲಿ ಹೋಗ್ತಾರಲ್ವೋ, ನೀನ್ ಯಾಕೆ ಹಂಗೆ ಅನ್ಕೋತಾ ಇದೀಯಾ? ಪೊಲೀಸ್ ಅವ್ರು ಡೈಲಿ ಹೋಗ್ತಾರಲ್ಲ. ಬರ್ರಿ ಅಂತ ನೆಗೆಟಿವ್ ಮೈಂಡ್ ಸೆಟ್. 4 ಜನರ ಮುಂದೆ ಯಾರೋ ಭಯಂಗಿಲ್ಲ, ಡಿಪ್ರೆಸ್ ಆಗೋದು. ಸರ್ ಇವತ್ತು ನಿಮ್ಮ ಮಗ ಮಗಳು ನಾವೆಲ್ಲರೂ ಬೆಸ್ಟ್ ಟೀಚರ್ಸ್ ಆಗಿದ್ದೀವಿ, ಇವತ್ತು ನಮ್ಮ ಮಗ ಯಾರೋ ಏನೋ ಅನ್ಕೊಂಡ್ರು ಅಂತ ಡಿಪ್ರೆಸ್ ಆಗ್ತಾನೆ. ನಮ್ಮ ಮನೆ ಹುಡುಗಿ ಡಿಪ್ರೆಸ್ ಆಗ್ತಾಳೆ. ಲೈಫ್ ಅಲ್ಲಿ ವಾಟ್ ವಿ ಆರ್ ಟೀಚಿಂಗ್ ದೆಮ್. ನನಗೆ ಗೊತ್ತಿರೋ ಪ್ರಕಾರ ಸ್ಟೂಡೆಂಟ್ಸ್ಗೆ ಧೈರ್ಯದ ಕೊರತೆ ಇದೆ.